ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಪ್ರಸಕ್ತ ಸಾಲಿನಲ್ಲಿ ಒಪ್ಪಿಗೆ ಸಿಕ್ಕಿರುವುದು ಸಂತಸದ ವಿಚಾರವಾಗಿದೆ. ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರ ಕಚೇರಿ ಸೇರಿದಂತೆ ಹಲವು ಇಲಾಖೆ ಸಚಿವರ ಕಚೇರಿಗಳಿಗೆ ಅಲೆದಾಡಿ ಬಾಗೇಪಲ್ಲಿಯ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರದ ಹಂತದಲ್ಲಿ ಒಪ್ಪಿಗೆ ಪಡೆದುಕೊಂಡಿದ್ದೇವೆ ಎಂದರು. ಭವನ ನಿರ್ಮಾಣಕ್ಕೆ 10 ಕೋಟಿ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಇದೀಗ 2 ಕೋಟಿ ಬಿಡುಗಡೆ ಮಾಡಿದೆ. ಉಳಿದ 8 ಕೋಟಿ ಅನುದಾನವನ್ನು ವಿವಿಧ ಇಲಾಖೆಗಳ ಮೂಲಕ ಪಡೆಯಲಾಗುವುದು ಎಂದರು. ನನಗೊಂದು ಆಸೆ ಇದೆ, ಕಿರಣ್ ಮಾತನಾಡುವಾಗ ಚೆನ್ನಾಗಿ ಮಾಡಬೇಕು. ನಿಜಾನೇ ಬರೀ ಸರ್ಕಾರ ಸದ್ಯಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದೆ. ನನ್ನ ಇಚ್ಛೆನೂ ಅಷ್ಟೇ, ಹೆಚ್ಚು ಕಮ್ಮಿ 10 ಕೋಟಿ ರೂಪಾಯಿ ಮಾಡಬೇಕು. ಹೇಗಾದ್ರೂ ಬಂದು ನಾನು ಏನೋ ನನ್ನ MLA ಗ್ರಾಂಟ್, CM ಸ್ಪೆಷಲ್ ಗ್ರಾಂಟ್ ಯಾವುದೋ ಒಂದು ಸದ್ಯಕ್ಕೆ 2 ಕೋಟಿ ಗ್ರೌಂಡ್ ಫ್ಲೋರ್ಗೆ ಪಾಯ ಮುರಿದ್ರಲ್ಲಿ ಉಳಿದ ಹಣ ತರಿಸ್ತೀವಿ. ಅದರಲ್ಲೊಂದು 7 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗ್ಬೋದು, ಒಂದು 3 ಕೋಟಿ ರೂಪಾಯಿ ಅದಕ್ಕೆ ಫರ್ನಿಚರ್ ಅದು ಆಗ್ಬೋದು. ಇದು ಮ್ಯಾಕ್ಸಿಮಮ್ ನಂಗೆ ಎಷ್ಟು ಬೇಕು, 8 ಕೋಟಿಯಿಂದ 10 ಕೋಟಿ ಇದೆ. ನಾನೇನು 2 ಕೋಟಿಯನ್ನು ಮುಗಿಸಕ್ಕೆ ನಾನಂತೂ ರಡಿಲ್ಲ, ನಾನು ಮಾಡ್ತೀನಿ. ನಿಮ್ಮ ಸಹಕಾರದಲ್ಲಿ ಖಂಡಿತವಾಗ್ಲೂ 8ರಿಂದ 10 ಕೋಟಿಯಲ್ಲಿ ಈ ಭವನ ಮಾಡ್ಕೊಡ್ತೀನಿ, ನನ್ನ ಮಾತಿದೆ. ಹಾಗೆ ಬೇರೆ ಯಾವುದೇ ವಿಚಾರ ಇರ್ಬೋದು, ನಾನಂತೂ ತಹಸೀಲ್ದಾರ್ ಹೇಳಿದ್ದೀನಿ, ಎಲ್ಲ ಅಧಿಕಾರಿಗಳು ಭಾಗಿಯಾಗ್ತಾರೆ. ಅವತ್ತು ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ 14ರಂದು ನಡೆಯುವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ದಲಿತ ಮುಖಂಡರು ಸರ್ಕಾರಿ ಅಧಿಕಾರಿಗಳ ಜೊತೆಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಜಯಂತಿ ಯಶಸ್ವಿಗೊಳಿಸಲು ಸಾಧ್ಯ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.